ಎಲ್ಲ ಸ್ಪರ್ಧಾ ಮಿತ್ರರಿಗೆ ಟಾರ್ಗೆಟ್ ಕೋಚಿಂಗ್ ಸೆಂಟರ್ ವಿಜಯಪುರ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಪ್ರಶ್ನೆ ನೋಡಿ, ಮಂಗೋಲರ ನಾಯಕ ಕುತ್ಲಂಗ್ ಖ್ವಾಜಾ ಯಾರ ಕಾಲದಲ್ಲಿ ದಾಳಿ ಮಾಡಿದರು ಅಂತ ಕೇಳಿರ್ತಕ್ಕಂಥದ್ದು. IAS 2004 ಬಂದಿರತಕ್ಕಂಥ ಪ್ರಶ್ನೆ ನೋಡಿ. ಆಯ್ಕೆಗಳು ಬಲ್ಬನ್, ಜಲಾಲುದ್ದೀನ್ ಖಿಲ್ಜಿ, ಅಲ್ಲಾವುದ್ದೀನ್ ಖಿಲ್ಜಿ, ಗಿಯಾಸುದ್ದೀನ್ ತುಘಲಕ್. ಹಾಗಾದರೆ ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಂತಂದರೆ ಅಲ್ಲಾವುದ್ದೀನ್ ಖಿಲ್ಜಿ ಸ್ನೇಹಿತರೆ. ಅಲ್ಲಾವುದ್ದೀನ್ ಖಿಲ್ಜಿ. ಒಟ್ಟಾರೆಯಾಗಿ ಅಲ್ಲಾವುದ್ದೀನ್ ಖಿಲ್ಜಿಯ ಆಡಳಿತ ಅವಧಿಯಲ್ಲಿ ಒಟ್ಟು 6 ಬಾರಿ ಮಂಗೋಲಿಯನ್ನರು ದಾಳಿ ಮಾಡ್ತಾರೆ. ಎಷ್ಟು ಬಾರಿ? 6 ಬಾರಿ ದಾಳಿ ಮಾಡ್ತಾರೆ. ಫಸ್ಟ್ ದಾಳಿ ಯಾವಾಗ ಆಗುತ್ತೆ ಅಂತಂದರೆ 1297ರಲ್ಲಿ ಪ್ರಥಮ ದಾಳಿ ಆಗುತ್ತೆ. ಆನಂತರ 1298ರಲ್ಲಿ ಆಗುತ್ತೆ, 1299ರಲ್ಲಿ ಕೂಡ ಆಗುತ್ತೆ. ಆನಂತರ 1303, 1305, 1309 ಸ್ನೇಹಿತರೆ. ಈ ರೀತಿಯಾಗಿ ಮಂಗೋಲಿಯನ್ನರು ಅಂದರೆ ಮಧ್ಯ ಏಷ್ಯಾದಲ್ಲಿರ್ತಕ್ಕಂಥ ಅನಾಗರಿಕ ಜನಾಂಗದವರು ಭಾರತದ ಮೇಲೆ ದಾಳಿ ಮಾಡಿರ್ತಕ್ಕಂಥದ್ದು. ಅಲ್ಲಾವುದ್ದೀನ್ ಖಿಲ್ಜಿ ಆಡಳಿತದಲ್ಲಿ ಅತಿ ಹೆಚ್ಚು ದಾಳಿಗಳು ನಡೆದಿರ್ತಕ್ಕಂಥದ್ದು. ಎಕ್ಸಾಮಲ್ಲಿ ಕೇಳ್ಬೋದು, ಯಾವ ದೆಹಲಿ ಸುಲ್ತಾನನ ಆಡಳಿತ ಅವಧಿಯಲ್ಲಿ ಅತಿ ಹೆಚ್ಚು ಬಾರಿ ಮಂಗೋಲಿಯರು ದಾಳಿ ಮಾಡಿದ್ರು ಅಂತ ಕೇಳಿದ್ರೆ ಆನ್ಸರ್ ಏನು ಮಾಡಬೇಕು ನೀವು? ಅಲ್ಲಾವುದ್ದೀನ್ ಖಿಲ್ಜಿ ಆಡಳಿತ ಅವಧಿಯಲ್ಲಿ. ಹಾಗಾದ್ರೆ ನೋಡ್ರಿ, ಇನ್ನೂ ಪ್ರಶ್ನೆ ಕೇಳ್ಬೋದು, ಮೊದಲ ಬಾರಿ ಅಂತ ಕೇಳ್ಬೋದು 1297. ಇದನ್ನೇ ಕ್ರಮವಾಗಿ ಕೇಳ್ಬೋದು. ಹಾಗಾದರೆ ಫಸ್ಟ್ ಯಾರು ದಾಳಿ ಮಾಡಿದ್ರು ಅಂತ ಕೇಳ್ಬೋದು. ಯಾವ ಮಂಗೋಲಿಯ ನಾಯಕ ದಾಳಿ ಮಾಡಿದ ಅಂತಂದ್ರಿಗಿನ ದಾವೂದ್ ಖಾದರ್ ಖಾನ್ ಅಂತೇಳಿ ಕೇಳಿಸ್ರಿ. ದಾವೂದ್ ಖಾದರ್ ಖಾನ್. ಈ ಖಾದರ್ ಖಾನ್ ಅನ್ನೋನು ಅಲ್ಲಾವುದ್ದೀನ್ ಖಿಲ್ಜಿ ಆಡಳಿತದಲ್ಲಿ ಫಸ್ಟ್ ದಾಳಿ ಮಾಡಿರ್ತಕ್ಕಂಥದ್ದು. ಹಾಗಾದ್ರೆ ನೀವು ನೆನಪು ಮಾಡ್ಕೊಳ್ಬೇಕು, ಮೊದಲ ಬಾರಿಗೆ ಮಂಗೋಲಿಯನ್ನರು ಯಾರ ಆಡಳಿತ ಅವಧಿಯಲ್ಲಿ ಕಂಡು ಬಂದರು ಅಂತಂದ್ರಿಗಿನ 1221ರಲ್ಲಿ ಇಲ್ತಮಷ್ ಆಡಳಿತ ಮಾಡಬೇಕಾದ್ರೆ ಚೆಂಗೀಸ್ ಖಾನ್ ನೇತೃತ್ವದಲ್ಲಿ ಸಿಂಧು ಅಥವಾ ಸಟ್ಲೇಜ್ ನದಿ ದಡದಲ್ಲಿ ಮೊದಲ ಬಾರಿಗೆ ಏನಾಗಿತ್ತಪ್ಪ ಅಂದ್ರೆ ಇವರು ಕಾಣಿಸ್ಕೊಂಡಿದ್ರು ಅನ್ನೋದು ಗೊತ್ತಿರಬೇಕು. ಹಾಗಾದರೆ ಎಕ್ಸಾಮಲ್ಲಿ ಕೇಳ್ತಾರೆ, ಇದು ತುಂಬ ಇಂಪಾರ್ಟೆಂಟ್. ನೆಕ್ಸ್ಟ್ ಹಾಗಾದರೆ ಅಲ್ಲಾವುದ್ದೀನ್ ಖಿಲ್ಜಿಯ ಆಡಳಿತ ಅವಧಿಯಲ್ಲಿ ಮೊದಲ ಬಾರಿಗೆ ಮಂಗೋಲಿಯರನ್ನು ಎದುರಿಸಿರ್ತಕ್ಕಂಥ ದಂಡನಾಯಕ ಯಾರು ಅಂತ ಕೇಳಿದ್ರೆ ನೀವು ಅವಾಗ ಆನ್ಸರ್ ಮಾಡಬೇಕು, ಜಫರ್ ಖಾನ್. ನೋಡ್ರಿ, ಮಂಗೋಲರ ದಾಳಿಯನ್ನು ಹಿಮ್ಮೆಟ್ಟಿಸಿದ ಅಥವಾ ತಡೆಗಟ್ಟಿದ ಮೊದಲ ಅಲ್ಲಾವುದ್ದೀನ್ ಖಿಲ್ಜಿಯ ದಂಡನಾಯಕ ಜಫರ್ ಖಾನ್. ಹಾಗಾದರೆ ಎರಡನೇದಾಗಿ ಯಾರು ದಾಳಿ ಮಾಡಿದರು ಅಂತಂದ್ರಿಗಿನ ಈತನ ಸಹೋದರ ಸಾಲ್ಡಿಯಾ ಅನ್ನುವಂಥವನು. ನೋಡ್ರಿ, ಈತನ ಸಹೋದರ ಸಾಲ್ಡಿಯಾ. ಇನ್ನು ಮೂರನೇದು ಯಾರು ದಾಳಿ ಮಾಡಿದ್ರು ಅಂತಂದ್ರಿಗಿನ ಕುತ್ಲಾಂಗ್ ಖ್ವಾಜಾ ಅನ್ನೋರು ದಾಳಿ ಮಾಡಿದರು. ಕುತ್ಲಾಂಗ್ ಖ್ವಾಜಾ ಅನ್ನೋವನು ದಾಳಿ ಮಾಡಿರ್ತಕ್ಕಂಥದ್ದು ಸ್ನೇಹಿತರೆ. ಓಕೆ, ಈ ರೀತಿಯಾಗಿ ಹಂತವಾಗಿ ಮಂಗೋಲಿಯರು ಏನು ಮಾಡ್ತಾರೆ ರೀ, ದಾಳಿ ಮಾಡ್ತಾರೆ ಅನ್ನೋದು ಕೂಡ ನಿಮಗೆ ಗೊತ್ತಿರಬೇಕು. ಇನ್ನು ಇಲ್ಲಿ ಲಾಸ್ಟಲ್ಲಿ ಅಲಿ ಬೇಗ್ ಅನ್ನೋರು ಕೂಡ ದಾಳಿ ಮಾಡಿರ್ತಕ್ಕಂಥದ್ದು. ಅಲಿ ಬೇಗ್ ಇದು ನಿಮಗೆ ಗೊತ್ತಿರಲಿ. ಓಕೆ, ಇಷ್ಟು ಗೊತ್ತಿರಬೇಕು. ಹಾಗಾದರೆ ನಾ ಹೇಳಿದ್ದು ನಿಮಗೆ ಅಂಡರ್ಸ್ಟ್ಯಾಂಡಿಂಗ್ ಆಗ್ಯದ ಅಂತ ತಿಳ್ಕೊತಾನೆ. ಮಂಗೋಲರ ದಾಳಿ ಫಸ್ಟ್ ಪ್ರಾರಂಭವಾಗಿದ್ದು ಇಲ್ತಮಷನ ಕಾಲದಲ್ಲಿ, ಅತಿ ಹೆಚ್ಚು ದಾಳಿಯಾಗಿದ್ದು ಅಲ್ಲಾವುದ್ದೀನ್ ಖಿಲ್ಜಿಯ ಕಾಲದಲ್ಲಿ. ಇನ್ನು ಯಾರ ಆಡಳಿತದಲ್ಲಿ ಮಂಗೋಲರ ದಾಳಿಗಳೇ ಆಗಲಿಲ್ಲ, ಸಂಭವಿಸಲಿಲ್ಲಪ್ಪ ಅಂತಂದ್ರಿಗಿನ ಈ ಒಂದು ಫಿರೋಜ್ ಶಾ ತುಘಲಕನ ಕಾಲಾವಧಿಯಲ್ಲಿ, ಫಿರೋಜ್ ಶಾ ತುಘಲಕ್ನ ಆಡಳಿತದಲ್ಲಿ ಮಂಗೋಲರ ದಾಳಿಗಳು ಸಂಭವಿಸಲಿಲ್ಲ. ಅದಕ್ಕೆ ಸರಿಯಾದಂಥ ಉತ್ತರ ಅಲ್ಲಾವುದ್ದೀನ್ ಖಿಲ್ಜಿ. ಮತ್ತೆ ಮುಂದೆ ಮಾತಾಡೋಣ ಅಲ್ಲಾವುದ್ದೀನ್ ಖಿಲ್ಜಿ ಕ್ವಶನ್ ಬಂದಾಗ. ನೆಕ್ಸ್ಟ್ ನೋಡಿ, ಲೋಥಲ್ 1 ಅನ್ನೋದು ಪ್ರಶ್ನೆ ಇದೆ. ಇದು IAS 1981ನಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ. ನೋಡ್ರಿ, ಈ ರೀತಿಯಾಗಿರ್ತಕ್ಕಂಥ ಆಯ್ಕೆಗಳಿದಾವ. ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಂದ್ರೆ ಸಿಂಧೂ ನಾಗರಿಕತೆಯೊಂದಿಗೆ ಸಂಬಂಧಿಸಿದ ಗುಜರಾತ್ನ ಒಂದು ಉತ್ಖನನ ನಿವೇಶನ. ನೋಡ್ರಿ, ಇದು ಸಿಂಧೂ ನಾಗರಿಕತೆಯೊಂದಿಗೆ ಸಂಬಂಧ ಹೊಂದಿರತಕ್ಕಂಥ ಒಂದು ನಿವೇಶನ. ಲೋಥಲ್ ಅನ್ನೋದು ಎಲ್ಲಿ ಕಂಡು ಬರುತ್ತೆ ಅಂತಂದರೆ ಗುಜರಾತಿನ ಕ್ಯಾಂಬೆ ತೀರದಲ್ಲಿ ಕಂಡು ಬರತಕ್ಕಂಥದ್ದು. ಕ್ಯಾಂಬೆ ತೀರ, ಈ ಕ್ಯಾಂಬೆ ತೀರದಲ್ಲಿ ಕಂಡು ಬರುತ್ತೆ, ಅಹಮದಾಬಾದ್ ಸಮೀಪ. ಇದನ್ನು SR ರಾವ್ ಕನ್ನಡಿಗರಾಗಿರ್ತಕ್ಕಂಥ ಇವರು ಪತ್ತೆ ಹಚ್ಚಿರ್ತಕ್ಕಂಥದ್ದು. ಓಕೆ, 1959ರಲ್ಲಿ ಇದನ್ನು ಪತ್ತೆ ಹಚ್ಚಿದ್ರು. ಇದು ಒಂದು ಸಿಂಧೂ ನಾಗರಿಕತೆಯ ಅಥವಾ ಸಿಂಧೂ ಜನರ ಬಂದರು, ಹಡಗು ಕಟ್ಟೆ. ನೋಡ್ರಿ, ಹಡಗು ಕಟ್ಟೆ ಅನ್ನೋದು ಗೊತ್ತಿರಬೇಕು. ಈ ಒಂದು ಲೋಥಲ್ ಏನಿದೆಯಲ್ಲ, ಇದು ಯಾವ ನದಿ ದಡದ ಮೇಲೆ ಐತೆ ಕೇಳ್ತಾರೆ ಪ್ರಶ್ನೆ. ಇದು ಬೊಗಾವೋ ನದಿಯ ದಡದ ಮೇಲೆ ಇರ್ತಕ್ಕಂಥದ್ದು. ಬೊಗಾವೋ ನದಿಯ ದಡದ ಮೇಲಿದೆ ಸ್ನೇಹಿತರೆ. ನೋಡ್ರಿ, ಇದಿಷ್ಟು ನಿಮಗೆ ಗೊತ್ತಿರಬೇಕು. ಇನ್ನು ಇಲ್ಲಿ ಸ್ತ್ರೀ ಪುರುಷ ಜೋಡಿ ಸಮಾಧಿ ಕೂಡ ಏನಾಗಿದಾವ, ಪತ್ತೆ ಆಗಿರ್ತಕ್ಕಂಥದ್ದು. ಜೋಡಿ ಸಮಾಧಿಗಳು ಕೂಡ ಏನಾಗಿದಾವ,
ಪತ್ತೆ ಆಗಿರ್ತಕ್ಕಂಥದ್ದು. ಇದು ಇಷ್ಟು ನಿಮಗೆ ಗೊತ್ತಿರಬೇಕು. ಮತ್ತು ನೆಕ್ಸ್ಟ್ ಬಂದಾಗ ನಾನು ಮತ್ತೆ ಮಾಹಿತಿ ಹೇಳ್ತೀನಿ. ಇಷ್ಟು ಇಂಪಾರ್ಟೆಂಟಾಗಿ ನೆನ್ಪಿಟ್ಕೊಡಿ. ನೆಕ್ಸ್ಟ್ ನೋಡೋಣ. ಹರಪ್ಪ ಸಂಸ್ಕೃತಿಯ ಮುದ್ರಿಕೆ ಹಾಗೂ ಟೆರಾಕೋಟಾ ಶಿಲೆಗಳಲ್ಲಿ ಕೆಳಗಿನ ಯಾವ ಪ್ರಾಣಿ ಕಾಣುವುದಿಲ್ಲ ಅಂತ ಕೇಳಿರ್ತಕ್ಕಂಥದ್ದು. ಇದು ಕೂಡ IAS 2001ನಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ. ಆಕಳು, ಗೆಂಡಮೃಗ, ಆನೆ, ಹುಲಿ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದಂಥ ಉತ್ತರ ಆಕಳು ನೋಡ್ರಿ. ಹಾಗಾದರೆ ಮೇಜರ್ಲಿ ನಮ್ಗೆ ಏನು ಗೊತ್ತಿರುತ್ತೆ, ಒಂದು ಸುಮಾರು 3000 ಮುದ್ರೆಗಳನ್ನು ಹೊರಡಿಸಿರ್ತಕ್ಕಂಥದ್ದು. ಸಿಂಧೂ ನಾಗರಿಕತೆಯ ಒಂದು ವಿಶಿಷ್ಟ ಲಕ್ಷಣಗಳಲ್ಲಿ ಕೂಡ ಈ ಸೀಲ್ಸ್ ತುಂಬ ಪಾತ್ರ ವಹಿಸಿರ್ತಕ್ಕಂಥದ್ದು. ಯಾಕಂದರೆ ಸಿಂಧೂ ನಾಗರಿಕತೆಯ ಒಂದು ಜನರ ಜೀವನ ಯಾವ ರೀತಿ ಇತ್ತು ಅನ್ನೋದನ್ನು ನಾವು ಕಂಡುಕೊಂಡಿರೋದೇ ಮುದ್ರೆಗಳ ಆಧಾರದ ಮೇಲೆ. ಅವರ ಒಂದು ಧಾರ್ಮಿಕ ವಿಚಾರ ಆಗಲಿ, ಸಂಪ್ರದಾಯಗಳಾಗಲಿ ಗೊತ್ತಾಗಿದ್ದೇ ಮುದ್ರೆಯಿಂದ. ಹಾಗಾಗಿ ಸುಮಾರು 3000ಕ್ಕೂ ಹೆಚ್ಚು ಮುದ್ರೆಗಳು ಏನಾಗಿದ್ದಾವೆ, ಸಿಕ್ಕಿದಾವೆ ನೋಡಿ. ಈ ಮುದ್ರೆಗಳ ಮೇಲೆ ನಾನಾ ರೀತಿಯ ಪ್ರಾಣಿಗಳ ಚಿತ್ರ ಇದೆ. ಅದರಲ್ಲಿ ಯಾವ ಚಿತ್ರ ಇಲ್ಲ ಅಂತಂದಾಗ ನಾವು ಮೇಜರ್ ಗೊತ್ತಿರಬೇಕಪ್ಪ ಅಂತಂದ್ರೆ, ಒಂದು ಸಿಂಹ ನೋಡ್ರಿ, ಸಿಂಹ, ಈ ಒಂದು ಸಿಂಹ ಅಥವಾ ಈ ಪ್ರಾಣಿಯ ಚಿತ್ರ ಕಂಡು ಬರಲ್ಲ. ಇನ್ನು ಒಂದು ಕುದುರೆ, ಇನ್ನೊಂದು ಯಾವುದು ಕುದುರೆ, ಅದ್ರ ಜೊತೆಗೆ ಇನ್ನೊಂದು ಪ್ಲಸ್ ಮಾಡ್ಕೊರಿ ಆಕಳು. ಇದು ಆಲ್ರೆಡಿ ಆಗಿರತಕ್ಕಂಥ ಪ್ರಶ್ನೆ ಈಗ IAS 2001ನಲ್ಲಿ. ಓಕೆ, ಇದು ನಿಮಗೆ ಗೊತ್ತಿರಬೇಕು. ಇವರು ಮತಾಚರಣೆ, ವ್ಯಾಪಾರ ಮತ್ತು ಈ ಧಾರ್ಮಿಕ ಆಚರಣೆಕ್ಕಾಗಿ ಈ ಸೀಲ್ಸ್ಗಳನ್ನು ಏನು ಮಾಡ್ತಾಯಿದ್ರು, ಬಳಸ್ತಾಯಿದ್ರು. ಇದು ಟೆರ್ರಾಕೊಟ್ಟಾ ಎನ್ನುವಂಥ ಒಂದು ಜೇಡಿ ಮಣ್ಣಿನಿಂದ ತಯಾರು ಮಾಡಲಾಗಿತ್ತು. ಟೆರ್ರಾಕೊಟ್ಟಾ ಎನ್ನುವಂಥ ಒಂದು ಜೇಡಿ ಮಣ್ಣು ನೋಡ್ರಿ, ಇದು ಎಕ್ಸಾಮಲ್ಲಿ ಕೇಳ್ಯಾರ. ಓಕೆ, ಅದೇ ರೀತಿಯಾಗಿ ಮತ್ತೆ ದಂತದಿಂದ ಕೂಡ ಏನು ಮಾಡ್ತಾಯಿದ್ರು, ಸೀಲ್ಸನ್ನು ತಯಾರಿಸ್ತಾಯಿದ್ರು. ಇವು ಜಾಸ್ತಿ ಈ ರೀತಿಯಾಗಿರ್ತಕ್ಕಂಥ ಸ್ಕ್ವೇರ್ ಶೇಪಲ್ಲಿ, ರೆಕ್ಟ್ಯಾಂಗಲ್ ಶೇಪಲ್ಲಿ ಇರ್ತಕ್ಕಂಥ ಸ್ನೇಹಿತರು. ಓಕೆ, ಈ ರೀತಿಯ ಮುದ್ರೆಗಳು ಈ ಮೆಸೊಪೋಟಮಿಯಾದಲ್ಲಿ ಕೂಡ ಸಿಕ್ಕಿರ್ತಕ್ಕಂಥ ಮೆಸೊಪೋಟಮಿಯಾ ಏರಿಯಾಗಳಲ್ಲಿ, ಆಸ್ಮಾರ್, ನಿಪ್ಪೂರ್, ಬಹ್ರೇನಾ ಈ ಸ್ಥಳಗಳಲ್ಲಿ. ಎಕ್ಸಾಂಪಲ್ ಈಗ ಬಹ್ರೇನಾ ಈ ಒಂದು ಸ್ಥಳದಲ್ಲಿ ಏನಾಗಿದೆ, ಈ ನಗರದಲ್ಲಿ ಏನಿದೆಪ್ಪ ಅಂದ್ರೆ ಸಿಂಧೂ ನಾಗರಿಕತೆಯ ಒಂದು ಮುದ್ರೆಗಳು ದೊರೆತಿದ್ದು ಅವರೊಂದಿಗೆ ಇವರು ವ್ಯಾಪಾರ ವಹಿವಾಟದಲ್ಲಿದ್ದರು ಅನ್ನೋದು ಏನಾಗ್ತದೆ ನಮ್ಗೆ ನಿಖರವಾಗಿ ತಿಳ್ತಕ್ಕಂಥದ್ದು. ಓಕೆ, ನೆಕ್ಸ್ಟ್ ಪ್ರಶ್ನೆ ನೋಡೋಣ ನಾವು. ಮತ್ತೆ ಭಾರತಕ್ಕೆ ಆರ್ಯರು ಬಂದಿದ್ದು ಇಲ್ಲಿಂದ ಅಂತ ಕೇಳಿದ್ದಾರೆ. ಇದು SDA ಮತ್ತು DED 2009 ಮತ್ತು 2011ರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ನೋಡ್ರಿ. ಆರ್ಯರು ಎಲ್ಲಿಂದ ಬಂದವರಪ್ಪ ಅಂತಂದ್ರೆ ಮಧ್ಯ ಏಷ್ಯಿಂದ ಬಂದಿರತಕ್ಕಂಥದ್ದು, ಸೆಂಟ್ರಲ್ ಏಷ್ಯಾ. ಬಟ್ ಇದನ್ನು ಭಾಷಾ ವಿಜ್ಞಾನ ಕೃತಿಯಲ್ಲಿ ಯಾರು ಮಂಡಿಸ್ತಾರಂತಂದ್ರೆ ಮ್ಯಾಕ್ಸ್ ಮುಲ್ಲರ್ ಅವರು ಹೇಳಿರ್ತಕ್ಕಂಥದ್ದು. ಮ್ಯಾಕ್ಸ್ ಮುಲ್ಲರ್ ಅವರು ವಾದಿಸಿರ್ತಕ್ಕಂಥ. ಮ್ಯಾಕ್ಸ್ ಮುಲ್ಲರ್ ಅವರ ಪ್ರಕಾರ ಇವರು ಮಧ್ಯ ಏಷ್ಯಾ, ಸೆಂಟ್ರಲ್ ಏಷ್ಯಾ ಅಂದ್ರೆ ಈಗಿನ ಇರಾನ್, ಇರಾಕ್. ಓಕೆ, ಇದು ನಿಮಗೆ ಗೊತ್ತಿರಬೇಕು. ಯಾಕಂದರೆ ಇವತ್ತಿಗೂ ಕೂಡ ಗೊಂದಲ ಇದೆ. ಕೆಲವೊಂದು ಇತಿಹಾಸಕಾರರು ಕೆಲವೊಂದು ರೀತಿಯ ಸಿದ್ಧಾಂತವನ್ನು ಕೊಟ್ಟಿದ್ದಾರೆ. ಎಕ್ಸಾಂಪಲ್ ಈಗ ಬಾಲಗಂಗಾಧರ ತಿಲಕ್, ಈ BG ತಿಲಕ್ ಅವರು ಇವರು ಉತ್ತರ ಧ್ರುವ ಅಂತ ಹೇಳಿದ್ದಾರೆ. ಆರ್ಯರ ಮೂಲ ಯಾವುದು, ಉತ್ತರ ಧ್ರುವ ಅಂತ ಹೇಳಿದ್ದಾರೆ. ಸ್ವಾಮಿ ವಿವೇಕಾನಂದ ಅವರು ಏನು ಹೇಳಿರ್ತಕ್ಕಂಥದ್ದಪ್ಪ ಅಂದ್ರೆ ವೆಸ್ಟ್ ಆ್ಯಂಡ್ ಈಸ್ಟ್ ಕೃತಿಯಲ್ಲಿ ಭಾರತ ಅಥವಾ ಪಂಜಾಬ್ ನೋಡ್ರಿ, ಪಂಜಾಬ್ ಈ ರೀತಿಯಾಗಿ ಕೆಲವಾರು ಇತಿಹಾಸಕರು ನಾನಾ ರೀತಿ ಹೇಳಿರ್ತಕ್ಕಂಥದ್ದು. ಇಲ್ಲಿ ನೆಹರಂಗ ಮತ್ತು ಡಾಕ್ಟರ್ ಪೆಂಕಾ, ಜಾನ್ ಮಾರ್ಷಲ್ ಇವರೆಲ್ಲ ಒಂದೊಂದು ಹೇಳಿಕೆಗಳನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಅದನ್ನು ಹಂತವಾಗಿ ನಾನು ನಿಮಗೆ ಒಂದು ಪಟ್ಟಿಯಲ್ಲಿ ನಾನು ಕೊಡ್ತೇನೆ. ಈಗ ಸದ್ಯ ನಮ್ಗೆ ಇಂಪಾರ್ಟೆಂಟ್ ಯಾವುದಪ್ಪ ಅಂದ್ರೆ ಮ್ಯಾಕ್ಸ್ ಮುಲ್ಲರ್ ಅವರ ಥೇರಿ. ಮ್ಯಾಕ್ಸ್ ಮುಲ್ಲರ್ ಅವರು ಆರ್ಯರು ಭಾರತಕ್ಕೆ ಬಂದಿದ್ದು ಸೆಂಟ್ರಲ್ ಏಷ್ಯಾ ಎಂದು ಅವರು ಪ್ರತಿಪಾದಿಸಿದ್ದಾರೆ. ಓಕೆ, ನೆಕ್ಸ್ಟ್ ಋಗ್ವೇದದಲ್ಲಿ ಎಷ್ಟು ಶ್ಲೋಕಗಳಿವೆ? ಇದು ಜೈಲರ್ ಎಕ್ಸಾಮಲ್ಲಿ ಕೇಳಿರ್ತಕ್ಕಂಥದ್ದು 2011ನಲ್ಲಿ ನೋಡಿರಿ. 1027, 1028, 1030, 1032 ಅಂತ ಕೊಟ್ಟಿರ್ತಕ್ಕಂಥದ್ದು. ಅದರ ಸರಿಯಾದಂಥ ಉತ್ತರ ಯಾವುದಂದರೆ ಇದಕ್ಕೆ 1028 ಸ್ನೇಹಿತರೆ. ಋಗ್ವೇದದಲ್ಲಿ ಎಷ್ಟು ಶ್ಲೋಕಗಳಿವೆ? 1028 ಶ್ಲೋಕಗಳಿವೆ. ಇದು ನೆನ್ಪಿಟ್ಕೋಬೇಕು, ಯಾವಾಗಲೂ ಬರ್ತಕ್ಕಂಥದ್ದು. ಇದು ಪೇಸ್ಟಾಗಿ ಯಾವುದೋ ಒಂದು ಎಕ್ಸಾಮಲ್ಲಿ ಕೇಳ್ತಾರೆ ಇದನ್ನು ನೋಡಿರಿ. 1028 ಶ್ಲೋಕಗಳು, 10 ಮಂಡಲಗಳಿವೆ. ಎಷ್ಟು? 10 ಮಂಡಲಗಳು, ವ್ಯಾಲ್ಯೂಮ್ಸ್ 10 ಮಂಡಲಗಳು ಇವೆ. ಓಕೆ, ಹಾಗಾದರೆ ಇಲ್ಲಿ ಇಂಪಾರ್ಟೆಂಟ್ ಏನಂದ್ರೆ, ಒಂದು ಈ ಗಾಯತ್ರಿ ಮಂತ್ರ, ಇನ್ನೊಂದು ಪುರುಷ ಸೂಕ್ತ,
ಇನ್ನೊಂದು ದಶರಾಜನ ವಿದ್ದ 10 ಬ್ಯಾಟಲ್ ಕಿಂಗ್ಸ್ ಅಂತ ಏನು ಕರಿತೀವಲ್ಲ ವಾರ್ ಅದು. ಇನ್ನೊಂದು ಸೋಮಪಾನೀಯ, ಈ ಸೋಮಪಾನೀಯ ಇದ್ರ ಬಗ್ಗೆ ಎಕ್ಸಾಮಲ್ಲಿ ಕೇಳ್ತಾರೆ. ಗಾಯತ್ರಿ ಮಂತ್ರ ಎಷ್ಟನೇ ಮಂಡಲದಲ್ಲಿ ಅಂದರೆ ಇದು 3ನೇ ಮಂಡಲ. ಎಷ್ಟನೇ ಮಂಡಲ ಇದೆ? 3ನೇ ಮಂಡಲ. ಪುರುಷ ಸೂಕ್ತ ಇದು 10ನೇ ಮಂಡಲ. ಇನ್ನು ದಶರಾಜನ ವಿದ್ದ ಇದು 7ನೇ ಮಂಡಲ. ನೋಡ್ರಿ 7ನೇ ಮಂಡಲ. ಸೋಮಪಾನೀಯ ಇದು 9ನೇ ಮಂಡಲ. ಈ ರೀತಿಯಾಗಿ ಗೊತ್ತಿರಬೇಕು. ಇದು ಈ ಪುರುಷ ಸೂಕ್ತದ ಮೇಲೆ ಹಲವಾರು ಬಾರಿ KS IAS ಅಲ್ಲಿ ಪ್ರಶ್ನೆ ಕೇಳಿದಾರೆ. ಪುರುಷ ಸೂಕ್ತದಲ್ಲಿ ಏನು ಕಂಡು ಬರುತ್ತೆ ಅಂದ್ರಿಗಿನ ಜಾತಿ ಪದ್ಧತಿ ಅಥವಾ ಜಾತಿ ವ್ಯವಸ್ಥೆ ಕಂಡು ಬರುತ್ತೆ ಅಂತ ಗೊತ್ತಿರಬೇಕು. ಚಾತುರ್ವರ್ಣ ಅರ್ಥ ಆಯ್ತಾ? ಜಾತಿ ವ್ಯವಸ್ಥೆ ಕಂಡು ಬರುತ್ತೆ. ಚಾತುರ್ವರ್ಣ ಪದ್ಧತಿ ಕಂಡು ಬರ್ತಕ್ಕಂಥದ್ದು ಅಲ್ಲಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಈ ರೀತಿ ಅಲ್ಲಿ ಒಂದು ಜಾತಿಗೆ ಆಧಾರವಾಗಿ ಅಲ್ಲಿ ತಾವು ಕಸಬುಗಳನ್ನು ವಿಂಗಡಣೆ ಮಾಡ್ಕೊಂಡಿರ್ತಕ್ಕಂಥ. ಓಕೆ, ಇಷ್ಟು ನಿಮಗೆ ಗೊತ್ತಿರಬೇಕು. ಇನ್ನು ಋಗ್ವೇದ ಅನ್ನೋದು ಪ್ರಥಮ ವೇದ. 4 ವೇದಗಳಿದಾವ. ಆ 4 ವೇದಗಳನ್ನು ಸಂಹಿತೆ ಅಂತ ಕರೀತಾರೆ, ಗೊತ್ತಿರಬೇಕು. ವೇದಗಳನ್ನು ಏನು ಕರೀತಾರೆ? ಸಂಹಿತೆ ಅಂತಂದ್ರಿಗಿನ ಕಡ್ಡಾಯವಾಗಿ ಏನು ಮಾಡಬೇಕು? ಪಾಲನೆ ಮಾಡಲೇಬೇಕು. ಅಲ್ಲಿ ಬೇರೆ ಆಪ್ಷನ್ಸ್ ಇಲ್ಲ. ಓಕೆ, ಇದು ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್ ಪ್ರಶ್ನೆ ನೋಡೋಣ. 4ನೇ ಬೌದ್ಧ ಸಮಿತಿಯನ್ನು ಸಮಾವೇಶಗೊಳಿಸಿದವರು ಯಾರು ಅಂತ ಕೇಳಿದ್ದಾರೆ. ನೋಡ್ರಿ 4ನೇ ಅಂತ ಕೇಳಿರ್ತಕ್ಕಂಥದ್ದು. ನೋಡ್ರಿ ಅಶೋಕ, ಹರ್ಷ, ದೇವಪಾಲ, ಕನಿಷ್ಕ. ಇಲ್ಲಿ ಲಾಸ್ಟ್ ಅಂತಂತಾಗ ನೋಡ್ರಿ ಇಲ್ಲಿ ಗೊತ್ತಿರ್ಬೇಕು ನಿಮ್ಗೆ. ಅಶೋಕ ಇದು 3ನೇದು. ಅಶೋಕ 3. ಇನ್ನು ಕನಿಷ್ಕ 4. ಇನ್ನು ಹರ್ಷವರ್ಧನ ಲಾಸ್ಟ್. ಹಾಗಾಗಿ ಇಲ್ಲಿ ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂತಂದ್ರಿಗಿನ ಕನಿಷ್ಕ. ಟೋಟಲಾಗಿ ಎಷ್ಟು ನಡೀತೇವಪ್ಪ ಅಂತಂದ್ರಿಗಿನ 4 ಬೌದ್ಧ ಧರ್ಮ ಸಮ್ಮೇಳನ ನಡೀತೇವೆ. ಬಟ್ ಅಲ್ಲಿ ಹರ್ಷವರ್ಧನ್ ನಡೆಸಿರ್ತಕ್ಕಂಥ ಅದನ್ನು ಕೂಡಿಸ್ಕೊಂಡ್ರೆ ನಾವು 5 ಅಂತ ಕನ್ಸಿಡರ್ ಮಾಡ್ಬೋದು. ಯಾವಾಗಪ್ಪ ಅಂತಂದ್ರಿಗಿನ ಒಂದು 483ರಲ್ಲಿ, ಇನ್ನೊಂದು 383ರಲ್ಲಿ, ಇನ್ನೊಂದು 250ರಲ್ಲಿ, ಇನ್ನೂ ಒಂದು 102 ಅಥವಾ 100ರಲ್ಲಿ, ಕ್ರಿಸ್ತಶಕ 100ರಲ್ಲಿ, ಮತ್ತೊಂದು 640ರಲ್ಲಿ. ಈ ರೀತಿ ಬೌದ್ಧ ಧರ್ಮ ಸಮ್ಮೇಳನಗಳು ನಡೆದಿರ್ತಕ್ಕಂಥ ಸ್ನೇಹಿತರೆ. ನೋಡ್ರಿ, ಇದು ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್. ಓಕೆ, ಈ ರೀತಿ ಗೊತ್ತಿರಬೇಕು. ಇಲ್ಲಿ ಶಿಶುನಾಗ, ಅರಿಯಂಕ, ಮೌರ್ಯ ಮತ್ತು ಕುಶಾನ ಮತ್ತು ಈ ಒಂದು ವರ್ಧನ ವಂಶದವರು ಏನು ಮಾಡ್ತಾರೆ, ಈ ರೀತಿ 4 ಬೌದ್ಧ ಧರ್ಮ ಸಮ್ಮೇಳನಗಳನ್ನು ಆಯೋಜನೆ ಮಾಡಿರ್ತಕ್ಕಂಥದ್ದು. ಓಕೆ, ಹಾಗಾದರೆ ನೋಡೋಣ ಮುಂದೆ ಅಲ್ಲಿ ಯಾರ್ಯಾರಿದ್ದರು, ಈ ಆಯೋಜನೆ ಮಾಡಿರ್ತಕ್ಕಂಥವ್ರು ಯಾರು, ಅಲ್ಲಿ ಏನು ಒಂದು ರಚನೆಗೊಂಡು ಅನ್ನೋದನ್ನು ನಾವು ಮುಂದೆ ಪ್ರಶ್ನೆ ಬಂದಂಗೆ ಹಂತವಾಗಿ ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡೋಣ. ನೋಡಿ, ಪ್ರಾಚೀನ ಭಾರತದಲ್ಲಿ ಅಸ್ತಿತ್ವದಲ್ಲಿದ್ದ ಮಹಾಜನಪದಗಳು ಎಷ್ಟು ಸಂಖ್ಯೆಯಲ್ಲಿವೆ ಅಂತ ಕೇಳಿದಾರೆ. ಇದು CR DR ಮತ್ತು PC 2019ರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ. ಜನಪದದ ಮೇಲೆ ಪ್ರಶ್ನೆ ಬಂದೇ ಬರುತ್ತೆ. ಹಾಗಾಗಿ ನೋಡ್ರಿ, ಜನಪದಗಳ ಸಂಖ್ಯೆ ಎಷ್ಟು ಅಂತಂದಾಗ ನೀವೇನು ಮಾಡಬೇಕು? 16 ಅಂತೇಳಿಗಿಸಿ ಆನ್ಸರ್ ಮಾಡಬೇಕಾಗತ್ತೆ. ಹಾಗಾದ್ರೆ 18 ಏನು? 18 ಪುರಾಣಗಳ ಸಂಖ್ಯೆ. 18 ಪುರಾಣಗಳ ಸಂಖ್ಯೆ. ಹಾಗಾದ್ರೆ ರೈಟ್ ಆನ್ಸರ್ ಯಾವುದು? 16 ಸ್ನೇಹಿತರೆ. ಒಟ್ಟಿನಲ್ಲಿ 16 ಮಹಾಜನಪದಗಳು ಉದ್ಭವ ಆಗ್ತಕ್ಕಂಥದ್ದು ಗಂಗಾ ಮತ್ತು ಯಮುನಾ ನದಿ ದೋಹ ಪ್ರದೇಶದಲ್ಲಿ. ಗಂಗಾ ಯಮುನಾ. ಓಕೆ, ಇದು ನಿಮಗೆ ಗೊತ್ತಿರಬೇಕು. ಗಂಗಾ ಮತ್ತು ಯಮುನಾ ನದಿ ದೋಹ ಪ್ರದೇಶದಲ್ಲಿ ಬೆಳೆದು ಬಂದಿರತಕ್ಕಂಥ ಸಣ್ಣ ಪುಟ್ಟ ಮನೆತನಗಳನ್ನು ನಾವೇನಂತ ಕರಿತೀವಿ ರೀ? ಮಹಾಜನಪದಗಳು ಅಂತ ಕರಿತೀವಿ. ಓಕೆ, ಇನ್ನು ಇವು ಎಷ್ಟನೇ ಶತಮಾನದಲ್ಲಿ ಉದಯಿಸಿದ್ವು ಅಂತ ಕೇಳಿದ್ರೆ 6ನೇ ಶತಮಾನ ಅಂತ ನೀವು ಆನ್ಸರ್ ಮಾಡಬೇಕು. ಮಹಾಜನಪದಗಳು ಉದಯ ಆಗಿದ್ದು ಎಷ್ಟನೇ ಶತಮಾನ ಅಂತ ಕೇಳಿದ್ರೆ 6ನೇ ಶತಮಾನ. ಓಕೆ, ಎಕ್ಸಾಂಪಲ್ ಅಂಗ, ಚಂಪ, ಮಗಧ ಇವೆಲ್ಲ ಏನಿದಾವಲ್ಲ, ಈ ರೀತಿ ಮಹಾಜನಪದಗಳು. ಓಕೆ, ನೆಕ್ಸ್ಟ್, ಜೀಲಂ ರಾಜ ಪುರರವ ಅಲೆಕ್ಸಾಂಡರ್ನ ದಾಳಿಯನ್ನು ಎದುರಿಸಿದ್ದು ಈ ಯುದ್ಧದಲ್ಲಿ ಅಂತ ಕೇಳಿರ್ತಕ್ಕಂಥದ್ದು ಯಾವ ಯುದ್ಧಪ್ಪ ಅಂತಂದ್ರೆ ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಂದ್ರೆ ಹೈಡಾಸ್ಪಸ್ ಕದನ. ನೋಡ್ರಿ, ಆ್ಯಕ್ಚುಲಿ ಅಲೆಕ್ಸಾಂಡರ್ನಿಗೆ ಭಾರತದ ಮೇಲೆ ದಾಳಿ ಮಾಡಬೇಕನ್ನುವಂಥ ಕಾನ್ಸೆಪ್ಟ್ ಇರಲ್ಲ. ಬಟ್ ಆ ಕಾನ್ಸೆಪ್ಟ್ ಯಾವ ರೀತಿ ಮೂಡುತ್ತಂತಂದರೆ, ಈ ಪರ್ಷಿಯಾದಲ್ಲಿರ್ತಕ್ಕಂಥ ಕೆಲವೊಂದಿಷ್ಟು ರಾಜರು
ಭಾರತದ ಸೈನಿಕರನ್ನು ತೊಗೊಂಡೋಗಿ ಅಲೆಕ್ಸಾಂಡರ್ ಮೇಲೆ ದಾಳಿ ಮಾಡಿದ್ರು. ಹಾಗಾಗಿ ಅಲೆಕ್ಸಾಂಡರ್ ಏನು ಅನ್ಕೊಂಡಪ್ಪ ಅಂತಂದ್ರೆ, ನಾ ಸುಮ್ಮನೆ ಇದ್ದರು ಇವ್ರು ಸುಮ್ಮನೆ ಇರ್ತಾ ಇಲ್ಲ, ಇವ್ರಿಗೆ ಒಂದು ದಿನ ಏನು ಮಾಡಬೇಕು ಒಂದು ಗತಿ ಕಾಣಿಸ್ಬೇಕಂತೇಳಿ ಈ ತಕ್ಷಶಿಲಾದ ರಾಜ, ವೆರಿ ಇಂಪಾರ್ಟೆಂಟಾ, ತಕ್ಷಶಿಲಾ, ಈ ತಕ್ಷಶಿಲಾದ ರಾಜ ಆಗಿರ್ತಕ್ಕಂಥ ಹಂಬಿಯ ನೆರವಿನಿಂದ ಈ ಪೋರಸ್ಸನ ಮೇಲೆ ಏನು ಮಾಡಿದಪ್ಪ ಅಂದ್ರೆಗಿನ ಜೀಲಂನ ರಾಜನ ಮೇಲೆ ದಾಳಿ ಮಾಡಿದ. ಎಷ್ಟೋ 100ಕ್ಕೂ ಹೆಚ್ಚು ಗಡಿ ಭಾಗದಲ್ಲಿರ್ತಕ್ಕಂಥ ಸಣ್ಣ ಪುಟ್ಟ ಮನೆತನಗಳು ಅಲೆಕ್ಸಾಂಡರ್ನಿಗೆ ಸಲಾ ಮಾಡಿದವು. ನಂತರ ಇನ್ನು ಮುಂದೆ ದಾಳಿ ಮಾಡಬೇಕಂತ ಆತ ಪ್ರಯತ್ನ ಪಡ್ತಾ ಇದ್ದ. ಆ ಸೈನ್ಯ ವಿಭಜನೆಯಾಗಿ ಆತ ಮುಂದೆ ತನ್ನ ದೇಶಕ್ಕೆ ವಾಪಸ್ಸಾಗಿ ಆ ಬ್ಯಾಬಿಲೋನಿಯಾದಲ್ಲಿ ಏನಾದಪ್ಪ ಅಂದ್ರೆಗಿನ ಈತ ಈ ಬ್ಯಾಬಿಲೋನಿಯಾದಲ್ಲಿ ಡೆತ್ ಆಗ್ತಾನೆ ಅನ್ನೋದು ಕೂಡ ನಿಮಗೆ ಗೊತ್ತಿರಬೇಕು. ಓಕೆ, ನೆಕ್ಸ್ಟ್ ಪ್ರಶ್ನೆ ನೋಡೋಣ ನಾವು. ಮೆಗಸ್ತನೀಸ್ ಈ ಕೆಳಗಿನ ದೊರೆಯ ಆಡಳಿತ ಅವಧಿಯಲ್ಲಿ ಭಾರತವನ್ನು ಪಯಣಿಸಿದ ಅಂತ ಕೇಳಿರ್ತಕ್ಕಂಥದ್ದು D.Ed 2009ರಲ್ಲಿ. ಇಲ್ಲಿ ಸ್ವಲ್ಪ ಕನ್ಫ್ಯೂಸ್ ಮಾಡಲಿಕ್ಕೆ ಅವ್ರು ಏನು ಮಾಡಿರ್ತಾರಪ್ಪ ಅಂದ್ರೆ ಈ ರೀತಿ ಕೊಟ್ಟಾರ. ನಾವು ಆ್ಯಕ್ಚುಲಿ ಏನು ಮಾಡಬೇಕಿಲ್ಲಿ, ಯಾವ ಆಯ್ಕೆಯನ್ನು ತೊಗೊಳ್ಬೇಕಪ್ಪ ಅಂತಂದ್ರೆ ಫಸ್ಟ್ ಆಯ್ಕೆ ತೊಗೋಬೇಕು. ಯಾಕಂದರೆ ಚಂದ್ರಗುಪ್ತ ಅಂತ ಇದೆ, ಚಂದ್ರಗುಪ್ತ ಅನ್ನೋರು ಇಬ್ಬರು ಬರ್ತಾರೆ. ಇಲ್ಲಿ ಏನು ಮಾಡ್ಬೇಕು ನಾವು, ಚಂದ್ರಗುಪ್ತ ಮೌರ್ಯ ಅನ್ನೋದನ್ನು ನಾವು ಇಲ್ಲಿ ಸೇರಿಸ್ಕೊಳ್ಬೇಕು. ಚಂದ್ರಗುಪ್ತ ಮೌರ್ಯನ ಆಸ್ಥಾನಕ್ಕೆ ಈ ಗ್ರೀಕ್ ರಾಯಭಾರಿಯಾಗಿರ್ತಕ್ಕಂಥ ಮೆಗಸ್ತನೀಸ್ ಸೆಲ್ಲುಕಸ್ಸನ ಸೆಲ್ಲುಕಸ್ಸನ ರಾಯಭಾರಿಯಾಗಿ ಭೇಟಿ ಕೊಟ್ಟಿದ್ದ ಅನ್ನೋದು ಗೊತ್ತಿರಬೇಕು. ಇದನ್ನೊಂದು ಕೃತಿ ಇದೆ. ಈ ಮೆಗಸ್ತನೀಸನ ಕೃತಿ ಯಾವುದು ಅಂತಂದ್ರಿಗಿನ ಇಂಡಿಕಾ, ಇದು ನಿಮ್ಗೆ ಗೊತ್ತಿರಬೇಕು. ಇದು ಕೃತಿ ಇಂಡಿಕಾ, ಇದು ಗ್ರೀಕ್ ಭಾಷೆಯಲ್ಲಿದೆ. ಇದು ನಗರ ಆಡಳಿತದ ಬಗ್ಗೆ, ಮೌರ್ಯರ ನಗರ ಆಡಳಿತ ಯಾವ ರೀತಿ ಇತ್ತು ಅನ್ನೋದು ಉಲ್ಲೇಖ ಮಾಡಿರ್ತಕ್ಕಂಥ ಸ್ನೇಹಿತರು. ಓಕೆ, ಇದು ನಿಮಗೆ ಗೊತ್ತಿರಬೇಕು. ನೆಕ್ಸ್ಟು ಮುಂದೆ ನೋಡೋಣ. ಅಶೋಕನ ಶಾಸನ ಲಿಪಿಯನ್ನು ಕಂಡುಹಿಡಿದ ಮೊದಲ ವಿದ್ವಾಂಸ, ಇದು KS ಅಲ್ಲಿ ಕೇಳಿರ್ತಕ್ಕಂಥದ್ದು 2008ರಲ್ಲಿ. ಹಾಗಾದ್ರೆ ನೋಡ್ರಿ, ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಂದ್ರಿಗಿನ ಜೇಮ್ಸ್ ಪ್ರಿನ್ಸೆಪ್ ಅಂತೇಳಿ ಕೇಶಿ 1837ರಲ್ಲಿ ಈ ಅಶೋಕನ ಶಾಸನವನ್ನು ಏನು ಮಾಡಿದ, ಮೊದಲ ಬಾರಿಗೆ ಕಂಡುಹಿಡಿರ್ತಕ್ಕಂಥದ್ದು ಯಾರು, ಈ ಜೇಮ್ಸ್ ಪ್ರಿನ್ಸೆಪ್. ಯಾವ ಶಾಸನ ಅಂತಂದ್ರಿಗಿನ ತೋಪ್ರ ಶಾಸನ ಅನ್ನೋದು ಗೊತ್ತಿರಬೇಕು. ಸುಮಾರು ಇಲ್ಲಿವರೆಗೂ ಕೂಡ ಅಶೋಕನಿಗೆ ಸಂಬಂಧಪಟ್ಟಂಥ 53 ಶಾಸನಗಳು ಸಿಕ್ಕಿರ್ತಕ್ಕಂಥದ್ದು. ಅದರಲ್ಲಿ ನಮ್ಮ ಕರ್ನಾಟಕದಲ್ಲಿ ಅಶೋಕನಿಗೆ ಸಂಬಂಧಪಟ್ಟಂಥ ಶಾಸನಗಳು ಸುಮಾರು 14 ಇದಾವೆ, ಮೇಜರಾಗಿ 14. ಮಸ್ಕಿ ಶಾಸನ, ಉದಯಗಿರಿ, ನಿಟ್ಟೂರು, ಮತ್ತು ಈ ಚಿತ್ರದುರ್ಗದಲ್ಲಿ ಬರ್ತಕ್ಕಂಥ ಬ್ರಹ್ಮಗಿರಿ ಶಾಸನ, ಇವೆಲ್ಲವೂ ಕೂಡ ಅಶೋಕನಿಗೆ ಸಂಬಂಧಪಟ್ಟದ್ದು. ಮತ್ತು ಸನ್ನತಿ, ಈ ಗುಲ್ಬರ್ಗದಲ್ಲಿ ಬರ್ತಕ್ಕಂಥ ಸನ್ನತಿ ಕೂಡ ಅಶೋಕನಿಗೆ ಸಂಬಂಧಪಟ್ಟಂಥ ಶಾಸನ. ಓಕೆ, ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಕೆಳಗಿನ ರಾಜ ಮನೆತನಗಳನ್ನು ಕಾಲಾನುಕ್ರಮದಲ್ಲಿ ಜೋಡಿಸಿ ಅಂತ ಕೇಳಿದ್ದಾರೆ. ಇದು KSET 2017ರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ. ನೋಡ್ರಿ, ಕಣ್ವ, ಶಿಶುನಾಗ, ನಂದ ಮತ್ತು ಅರಿಯಂಕ ಈ ರೀತಿ ಕೊಟ್ಟಿದ್ದಾರೆ. ನೋಡ್ರಿ, ಇಲ್ಲಿ ಮಗಧನ್ನು ಆಳಿರ್ತಕ್ಕಂಥ, ನೋಡ್ರಿ ಮಗಧ್ ಸಾಮ್ರಾಜ್ಯ ಏನೈತಲ್ಲ, ಆ ಒಂದು ಮಹಾಜನಪದಗಳ ನಂತರ ಇಲ್ಲಿ ಬಂದಿರತಕ್ಕಂಥದ್ದೇ ಫಸ್ಟ್ ಯಾವುದಂದ್ರೆ ಅರಿಯಂಕ. ನೋಡ್ರಿ, ಫಸ್ಟ್ ಒನ್ ಯಾವುದು, ಡಿ ಆದ ನಂತರ ಯಾವುದು, ಶಿಶುನಾಗ ಮನೆತನ. ನೋಡ್ರಿ, ಇಲ್ಲಿ ಸಿ ಆದ ನಂತರ ಯಾವುದು, ನಂದ ಆದ ನಂತರ ಕಣ್ವ. ಒಂದು ಸೆಕೆಂಡ್ ಸ್ನೇಹಿತರೆ, ನೋಡ್ರಿ, ಬಿ ಎ ಇದು ಕ್ರಮವಾಗಿ ಅನ್ನೋದು ಗೊತ್ತಿರಬೇಕು. ಆ್ಯಕ್ಚುಲಿ ಅಲ್ಲಿ ಆಯ್ಕೆಗಳು ಇರಬೇಕಾಗಿತ್ತು, ಮಿಸ್ ಆಗಿದೆ. ಹಾಗಾಗಿ ಇದು ಸರಿಯಾದಂಥ ಉತ್ತರ ಸ್ನೇಹಿತರು. ಓಕೆ, ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡೋಣ. ದೈವಪುತ್ರ ಎಂಬ ರಾಜ ಬಿರುದನ್ನು ಹೊಂದಿದವರು ಯಾರು ಅಂತ ಕೇಳಿದಾರೆ. ಇದು KS ಅಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ. ದೈವಪುತ್ರ ಅಂತ ಯಾವ ಮನೆತನದವ್ರಿಗೆ ಕರಿತಿದ್ರು ಅಂತಂದರೆ ಕುಶನರಿಗೆ ಕರಿತಿದ್ರು ಸ್ನೇಹಿತರು. ಯಾರು, ಕುಶನರು. ಎಕ್ಸಾಂಪಲ್ ನೋಡ್ರಿ, ಈಗ ದೈವಪುತ್ರ ಅಂತೇಳಿ ನಾವು ಕನಿಷ್ಕನಿಗೆ ಕರಿತೀವಿ. ಯಾರಿಗೆ, ಕನಿಷ್ಕನಿಗೆ ಅನ್ನೋದು ಕೂಡ ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ. ಗಾಂಧಾರ ಕಲಾ ಪ್ರಸ್ತಾಪವನ್ನು ಜಾರಿಗೆ ತಂದವರು ಯಾರು, KS. ಇದು ಕೂಡ 2018ನಲ್ಲಿ. ಇದಕ್ಕೆ ಸರಿಯಾದ ಉತ್ತರ ಯಾವುದಂದ್ರಿಗಿನ ಮಹಾಯಾನ ಪಂಥದವರು ಅನ್ನೋದು ಕೂಡ ನಿಮಗೆ ಗೊತ್ತಿರಬೇಕು. ಯಾಕೆ ಈ ರೀತಿ ನಾವು ಮಹಾಯಾನ ಅಂತಂದಾಗ ನಾವಲ್ಲಿ ಸ್ವಲ್ಪ ಕರೆಕ್ಟಾಗಿ ನಾವು ತಿಳ್ಕೊಳ್ಬೇಕಪ್ಪ ಅಂತಂದ್ರಿಗಿನ, ಈಗ ಈ ಕನಿಷ್ಕ ಯಾವ ಪಂಥದ ಅನುಯಾಯಿ, ಕನಿಷ್ಕ ಮಹಾಯಾನ ಪಂಥದ ಅನುಯಾಯಿ.
ಹಾಗಾದರೆ ಯಾರ ಕಾಲದಲ್ಲಿ ಗಾಂಧಾರ ಶೈಲಿ ಬೆಳೆದು ಬರುತ್ತೆ? ಈ ಗಾಂಧಾರ ಶೈಲಿ ಅನ್ನೋದು ಬೆಳೆದು ಬರೋದು ಕನಿಷ್ಕನ ಕಾಲದಲ್ಲಿ. ಓಕೆ, ಇದು ಗ್ರೀಕ್ ಕಲೆಯನ್ನು ಒಳಗೊಂಡೈತಿರೋದು. ಈ ಗಾಂಧಾರ ಶೈಲಿಯನ್ನು ಎಲೆನಿಕ್ ಸ್ಟೈಲ್ ಕೂಡ ಅಂತ ಕರೀತಾರೆ, ಅಥವಾ ಎಲೆನಿಕ್ ಕಲೆ ಅಂತಲೂ ಕರೀತಾರೆ. ಹೆಲೆನಿಕ್ ಕಲೆ ಅಂತ ಕೂಡ ಕರೀತಾರೆ ಅನ್ನೋದು ಗೊತ್ತಿರಬೇಕು. ಇದು ಬಾಹ್ಯ ಸೌಂದರ್ಯವನ್ನು ಹೆಚ್ಚಿಸ್ತಕ್ಕಂಥದ್ದು, ಮೂರ್ತಿಗಳ ಬಾಹ್ಯ ಸೌಂದರ್ಯವನ್ನು ಹೆಚ್ಚಿಸ್ತಕ್ಕಂಥದ್ದು. ಓಕೆ, ನೆಕ್ಸ್ಟ್, ಭಾರತದ ಇತಿಹಾಸದಲ್ಲಿ ಈ ಕೆಳಗಿನ ಕಾಲವನ್ನು ಸುವರ್ಣ ಯುಗ ಎಂದು ಕರೆಯುತ್ತಾರೆ. ಡೀಡ್ 2004 ಬಂದಿರತಕ್ಕಂಥ ಪ್ರಶ್ನೆ ನೋಡ್ರಿ. ಕುಶಾಣರ ಕಾಲ, ಚೋಳರ, ಮೌರ್ಯರ, ಗುಪ್ತರ, ಯಾರ ಕಾಲವನ್ನು ನಾವು ಸುವರ್ಣ ಯುಗ ಅಂತ ಕರಿತೀವಪ್ಪ ಅಂದ್ರಿಗಿನ ಗುಪ್ತರ ಕಾಲವನ್ನು ಸುವರ್ಣ ಯುಗ ಅಂತ ಕರಿತೀವಿ ರೀ. ಯಾಕಂದರೆ ಇದಕ್ಕೆ ಸುವರ್ಣ ಯುಗ ಅನ್ನಲಿಕ್ಕೆ ಕಾರಣ ಇಷ್ಟೇ, ಇವರ ಕಾಲದಲ್ಲಿ ಬೆಳೆದು ಬಂದಿರತಕ್ಕಂಥ ಕಲಾ ನೈಪುಣ್ಯ ಏನಿದೆಯಲ್ಲ, ಇಲ್ಲಿ ಬೆಳೆದಷ್ಟು ಯಾರ ಆಡಳಿತ ಅವಧಿಯಲ್ಲಿ ಬೆಳೆದು ಬರಲಿಲ್ಲ ಅನ್ನೋ ಕಾರಣಕ್ಕಾಗಿ ಈ ಕಾಲವನ್ನು ಅಂದರೆ ಗುಪ್ತರ ಕಾಲವನ್ನು ಸುವರ್ಣ ಯುಗ ಎಂದು ಕರೆಯಲಾಗಿದೆ. ಓಕೆ, ಕೆಲವೊಂದು ಇತಿಹಾಸಕಾರರು ಅದನ್ನು ಒಪ್ಕೊಳ್ಳಲ್ಲ. ರೂಮಿಲ್ ತಾಪರ್, ಬೇರೆ ಇತಿಹಾಸಕಾರರು ಅದು ಅವರ ಕಲೆ ಮತ್ತು ಈ ಒಂದು ಶೈಲಿಗೆ ಮಾತ್ರ ಏನಿತ್ತು ಗೋಲ್ಡನ್ ಏಜ್ ಆಗಿತ್ತು ಹೊರತಾಗಿ ಅದು ಆಡಳಿತಕ್ಕಲ್ಲ ಅನ್ನೋದು ಕೆಲವೊಬ್ಬರ ಇತಿಹಾಸಕಾರರ ವಾದ. ಯಾಕಂದರೆ ಅತಿ ಹೆಚ್ಚು ಅನಿಷ್ಟ ಪದ್ಧತಿಗಳು ಬೆಳೆದು ಬಂದಿದ್ದು ಕೂಡ ಗುಪ್ತರ ಕಾಲದಲ್ಲಿ. ವೈದಿಕ ಪರಂಪರೆ ಕೂಡ ಹೆಚ್ಚು ಬೆಳಗಿ ಬಂದಿರೋದೇ ಎಲ್ಲಪ್ಪ ಅಂದ್ರಿಗಿನ ಗುಪ್ತರ ಕಾಲದಲ್ಲಿ. ಓಕೆ, ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಪ್ರಸಿದ್ಧವಾದ ಅಲಹಾಬಾದ್ ಪ್ರಶಸ್ತಿಯನ್ನು ರಚಿಸಿದವರು ಯಾರು? ನೋಡ್ರಿ, ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಆಯ್ಕೆಗಳು ರವಿಕೀರ್ತಿ, ಸಮುದ್ರಗುಪ್ತ, ಕೌಟಿಲ್ಯ, ಹರಿಶೇನ. ಇದಕ್ಕೆ ಸರಿಯಾದ ಉತ್ತರ ಯಾವುದು? ಹರಿಶೇನ. ನಿಮಗೆ ಗೊತ್ತಿರಬೇಕು, ಅಲಹಾಬಾದ್ ಪ್ರಶಸ್ತಿಯನ್ನು ಯಾರು ರಚನೆ ಮಾಡಿರ್ತಕ್ಕಂಥದ್ದು? ಹರಿಶೇನ. ಇದು ಯಾರಿಗೆ ಸಂಬಂಧಪಟ್ಟದ? ಸಮುದ್ರಗುಪ್ತನಿಗೆ ಸಂಬಂಧಪಟ್ಟಿದ್ದು. ಸಮುದ್ರಗುಪ್ತರ ಅರಸ ಸಮುದ್ರಗುಪ್ತ. ಈ ಶಾಸನ ಏನಿದೆಯಲ್ಲ, ಇದನ್ನು 100 ಕದನಗಳ ಸಿಂಹ ಅಂತ ಏನು ಮಾಡೈತಿರೋದು? ಕನ್ಸಿಡರ್ ಮಾಡಿರ್ತಕ್ಕಂಥದ್ದು. ಒಟ್ಟು 5 ರೀತಿಯ ದಾಳಿಗಳನ್ನು ಕೈಗೊಂಡ ಅಂತ ಹೇಳ್ತೈತಿದ್ದು ಈ ಶಾಸನ. 5 ರೀತಿಯ ಅಂದರೆ ಎಕ್ಸಾಂಪಲ್ ಗಡಿ ಭಾಗದ ದಾಳಿಗಳಾಗಿರ್ಬೋದು, ದಕ್ಷಿಣ ಭಾರತ ದಾಳಿಗಳು, ಉತ್ತರ ಭಾರತ ದಾಳಿಗಳು, ಮತ್ತು ಗಣರಾಜ್ಯದ ಮೇಲೆ ದಾಳಿಗಳು, ಈ ರೀತಿ ಅಡವಿ ರಾಜ್ಯಗಳ ದಾಳಿಗಳು, ಇದು ಬೇರೆ ರೀತಿಯಾಗಿ ವಿಂಗಡಿಸ್ತಕ್ಕಂಥ ಸ್ನೇಹಿತರೆ. ಓಕೆ, ಇದು ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್ ಇನ್ನೊಂದು ವಿಶೇಷತೆ ಗೊತ್ತಿರಲಿ, ಇದು ಈ ಶಾಸನ ಏನೈತಲ್ಲ ಒಂದೇ ವಾಕ್ಯದಲ್ಲಿ ಕಂಡುಬರುತ್ತೆ, ಒಂದೇ ವಾಕ್ಯದಲ್ಲಿ. ಓಕೆ, ನೆಕ್ಸ್ಟ್, ಮೃಚ್ಛಕಟಿಕಾ ಗ್ರಂಥವನ್ನು ಬರೆದವರು ಯಾರು? ಇದು PU ಲೆಕ್ಚರ್ ಎಕ್ಸಾಮಲ್ಲಿ ಕೇಳಿರ್ತಕ್ಕಂಥದ್ದು 2018ರಲ್ಲಿ. ಇದು ಸರಿಯಾದ ಉತ್ತರ ಯಾವುದು ಅಂದ್ರಿಗಿನ ಸಿ, ಶೂದ್ರಕಂದು ಯಾವುದು? ಮೃಚ್ಛಕಟಿಕಾ ಅನ್ನೋದು ಕೂಡ ಗೊತ್ತಿರಬೇಕು. ಇನ್ನು ಪಾಣಿನಿದು ಅಷ್ಟಾಧ್ಯಾಯ, ಇನ್ನು ಆರ್ಯಭಟಿಯಂ, ಇನ್ನು ಕಾಳಿದಾಸನು ಹಲವಾರು ಕೂಡ ರಘುವಂಶ, ಋತುಸಂಹಾರ, ಮೇಘದೂತ, ಈ ರೀತಿ ಕೃತಿಗಳು ಇರತಕ್ಕಂಥ ಸ್ನೇಹಿತರೆ. ನೆಕ್ಸ್ಟ್ ನೋಡಿ, ಅಜಂತ ಮತ್ತು ಎಲ್ಲೋರಾಗಳು ಯಾವ ರಾಜ್ಯದಲ್ಲಿವೆ ಅಂತ ಕೇಳಿದರೆ KS 2008ಅಲ್ಲಿ. ಇದು ಪದೇ ಪ್ರಶ್ನೆ ಬರುತ್ತೆ. ಇಂತಹ ಪ್ರಶ್ನೆಗಳನ್ನು ನಾನು ತೊಗೊಂಬಂದಿರೋದು ಅದಕ್ಕೆ ರಿಪೀಟ್ ಆಗ್ತಾವ ಅನ್ನೋ ಒಂದು ಕಾರಣಕ್ಕಾಗಿ. ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಂದ್ರಿಗಿನ ಮಹಾರಾಷ್ಟ್ರದ ಔರಂಗಾಬಾದ್ ಜಿಲ್ಲೆಯಲ್ಲಿ ಏನಾಗ್ತಪ್ಪ ಅಂದ್ರಿಗಿನ ಇವು ಕಂಡು ಬರತಕ್ಕಂಥದ್ದು. ಓಕೆ, ನಿಮಗೆ ಗೊತ್ತಿರೋ ಅಜಂತ ಮತ್ತು ಎಲ್ಲೋರ ಇದು ಯಾರಿಗೆ ಸೇರಿದಪ್ಪ ಅಂದ್ರೆ ಇವು ಹೆಚ್ಚಾಗಿ ಇಲ್ಲಿ ಗುಹೆಗಳು ರಾಷ್ಟ್ರಕೂಟರಿಗೆ ಸಂಬಂಧಿಸಿದಂಥ ಕಲೆಗಳು ನಾವು ನೋಡಬಹುದು. ರಾಷ್ಟ್ರಕೂಟರು ಎಕ್ಸಾಂಪಲ್ ಈ ಕೈಲಾಸನಾಥ ದೇವಾಲಯ ಎಲ್ಲೋರದಲ್ಲಿ ಏನಿದೆ? ಕೈಲಾಸನಾಥ ದೇವಾಲಯ ಇದೆ. ಕೈಲಾಸನಾಥ ದೇವಾಲಯ ಇದನ್ನು ರಾಷ್ಟ್ರಕೂಟರ ಅರಸ 1ನೇ ಕೃಷ್ಣ ಏನು ಮಾಡಿರ್ತಕ್ಕಂಥದ್ದು? ನಿರ್ಮಿಸಿರ್ತಕ್ಕಂಥದ್ದು. ಇದು ಏಕಶಿಲೆಯಲ್ಲಿ ನಿರ್ಮಾಣ ಆಗಿರತಕ್ಕಂಥದ್ದು. ಓಕೆ, ಇದನ್ನು ಕೂಡ ನಿರ್ಮಿಸಿ ಇದಕ್ಕೆ ಕೆತ್ತಿದ ಶಿಲ್ಪಿ ಯಾರು ಅಪ್ಪ ಅಂತಂದ್ರಿಗಿನ ವಿಶ್ವಕರ್ಮ ಅಂತೇಳಿ ಕಿಶಿ ಯಾರ್ರಿ? ವಿಶ್ವಕರ್ಮ ಗೊತ್ತಿರಬೇಕು. 756ರಲ್ಲಿ ಏನಾಗುತ್ತಿದೆ? ಕ್ರಿಸ್ತಕ 756ರಲ್ಲಿ ಪ್ರಾರಂಭ ಆಗುತ್ತೆ, 774ರಲ್ಲಿ ಏನಾಗುತ್ತಿದೆ? ಪೂರ್ಣಗೊಳ್ಳುತ್ತಾ ಅನ್ನೋದು ಕೂಡ ನಿಮಗೆ ಗೊತ್ತಿರಬೇಕು ಸ್ನೇಹಿತರೆ. ಓಕೆ, ವಿಶೇಷತೆ ಅಂದ್ರೇ ಏಕಶಿಲೆ. ಓಕೆ, ನೆಕ್ಸ್ಟ್ ನೋಡೋಣ. ಕೆಳಗಿನ ಯಾವ ಒಂದು ಕೃತಿಯನ್ನು ಹರ್ಷವರ್ಧನ್ ರಚಿಸಲಿಲ್ಲ ಅಂತ ಕೇಳಿರ್ತಕ್ಕದ್ದು PU ಲೆಕ್ಚರ್ ಎಕ್ಸಾಮಲ್ಲಿ 2012ರಲ್ಲಿ. ನೋಡ್ರಿ, ಇವೆಲ್ಲ ರತ್ನಾವಳಿ, ನಾಗಾನಂದ, ಪ್ರಿಯದರ್ಶಿಕ ಇವೆಲ್ಲವೂ ಕೂಡ ಈ ಹರ್ಷವರ್ಧನ ನಾಟಕಗಳು. ಬಟ್ ರಘುವಂಶ ಇದು ಈತ ರಚಿಸಿಲ್ಲ ಅನ್ನೋದು ಕೂಡ ನಿಮಗೆ ಗೊತ್ತಿರಬೇಕು. ಓಕೆ, ಈ ಹರ್ಷವರ್ಧನ ನೋಡ್ರಿ,
ಹರ್ಷವರ್ಧನನ ಕೃತಿ ತುಂಬ ಇಂಪಾರ್ಟೆಂಟ್. ಒಂದು ಯಾವುದು? ರತ್ನಾವಳಿ, ನಾಗಾನಂದ, ಇನ್ನೊಂದು ಪ್ರಿಯದರ್ಶಿಕ. ಇವು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಸಂಸ್ಕೃತ ಭಾಷೆಯಲ್ಲಿರ್ತಕ್ಕಂಥದ್ದು. ಇನ್ನು ಈ ಹರ್ಷ ಏನಿದನಲ್ಲ, ಈ ಹರ್ಷವರ್ಧನ ಇಮ್ಮಡಿ ಪುಲಿಕೇಶಿಯ ಮೇಲೆ ದಾಳಿ ಮಾಡಿ ಒಂದು ಕದನ ಕೂಡ ಮಾಡ್ತಾನೆ ರೀ. ನರ್ಮದಾ ನದಿ ಕಾಳಗ, ನರ್ಮದಾ ನದಿ ಕಾಳಗ ಅನ್ನೋದು ಕೂಡ ನಿಮಗೆಲ್ಲರಿಗೂ ಗೊತ್ತಿರತಕ್ಕಂಥದ್ದು. ಓಕೆ. ಇನ್ನು ಈತನ ಶಾಸನಗಳಿದ್ದಾವೆ, ಕೈ ಬರಹ ಹೊಂದಿರತಕ್ಕಂಥ ಶಾಸನಗಳಿದ್ದಾವೆ, ಎಕ್ಸಾಮಲ್ಲಿ ಕೇಳ್ಬೋದು. ಮಧುಬಾನ ಶಾಸನ, ಮಧುಬಾನ ಶಾಸನ, ಇನ್ನೊಂದಿದೆ ಬನ್ಸಕ್ಯರ ಶಾಸನ ಅಂತೇಳಿ. ಮಧುಬಾನ ಶಾಸನ, ಬನ್ಸಕೇರ ಶಾಸನ ಅಂತ, ಬನ್ಸಕೇರ ಶಾಸನ, ಇಷ್ಟು ನೆನ್ಪಿಟ್ಕೋರಿ. ಇನ್ನು ನಳಂದ ವಿಶ್ವವಿದ್ಯಾಲಯಕ್ಕೆ ತುಂಬ ಕೊಡುಗೆ ಕೊಟ್ಟಿರ್ತಕ್ಕಂಥ ನಳಂದ ವಿಶ್ವವಿದ್ಯಾಲಯ 100 ಗ್ರಾಮಗಳ ತೆರಿಗೆಯನ್ನು ಏನು ಮಾಡಿರ್ತಾನೆ ರೀ, ಬಿಟ್ಟುಕೊಟ್ಟಿರ್ತಕ್ಕಂಥದ್ದು. ಓಕೆ. ನೆಕ್ಸ್ಟ್ ಈತನ ಆಸ್ಥಾನಕ್ಕೆ ಈ ಒಂದು ಹುಯೆನ್ ತ್ಸಾಂಗ್ ಕೂಡ ಏನಾಗಿದ್ದ, ಭೇಟಿ ಕೊಟ್ಟಿದ್ದ. ಹುಯೆನ್ ತ್ಸಾಂಗ್. ಓಕೆ, ಚೀನಿ ಯಾತ್ರಿಕ. ನೆಕ್ಸ್ಟ್, ಹರ್ಷವರ್ಧನ ಆಳ್ವಿಕೆಯ ಕಾಲದಲ್ಲಿ ನಳಂದ ವಿಶ್ವವಿದ್ಯಾಲಯಕ್ಕೆ ಭೇಟಿ ನೀಡಿದ ಪ್ರವಾಸಿ ಯಾರು? ಈಗ ತಾನೇ ಹೇಳಿದೆ, ಹುಯೆನ್ ತ್ಸಾಂಗ್. ನೋಡ್ರಿ, ಹುಯೆನ್ ತ್ಸಾಂಗ್ ಅವರು ಏನಾಗಿದ್ದರು, ಭೇಟಿ ಕೊಟ್ಟಿದ್ದರು. ಇತನ ಒಬ್ಬತನ ಆಸ್ಥಾನಕ್ಕಷ್ಟೇ ಅಲ್ಲ, ಇಮ್ಮಡಿ ಪುಲಿಕೇಶಿ ಆಸ್ಥಾನಕ್ಕೂ ಭೇಟಿ ಕೊಟ್ಟಿದ್ದರು. ಪುಲಿಕೇಶಿ ಆಸ್ಥಾನಕ್ಕೂ ಭೇಟಿ ಕೊಟ್ಟಿದ್ದ. ಒಂದನೇ ನರಸಿಂಹನ ಆಸ್ಥಾನಕ್ಕೂ ಕೂಡ, ಪಲ್ಲವರ ಆಸ್ಥಾನಕ್ಕೂ ಕೂಡ ಭೇಟಿ ಕೊಟ್ಟಿರ್ತಕ್ಕಂಥದ್ದು. ಯಾರು? ಈ ಒಂದು ಹುಯೆನ್ ತ್ಸಾಂಗ್. ಇನ್ನು ಈತನ ಕೃತಿ ಯಾವುದು ಅಂದ್ರಿಗಿನ ಸಿಯುಕಿ. ಈತನ ಕೃತಿ ಯಾವುದು? ಸಿಯುಕಿ ಅನ್ನೋದು ಕೂಡ ನಿಮಗೆ ಗೊತ್ತಿರಬೇಕು ಸ್ನೇಹಿತರೆ. ಓಕೆ ಸ್ನೇಹಿತರೆ, ಇದು ಇವತ್ತಿನ ಪ್ರಶ್ನೆಗಳು. ಮತ್ತು ಮುಂದೆ ಪ್ರಶ್ನೆಗಳನ್ನು ತೊಗೊಂಡು ಬರ್ತೀನಿ. ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಒಂದು ವೇಟೇಜ್ ಆಗಿರ್ತಕ್ಕಂಥ ಪ್ರಶ್ನೆಗಳನ್ನು ತೊಗೊಂಡು ಬರ್ತೀನಿ. ಎಲ್ಲರಿಗೂ ಕೂಡ ಧನ್ಯವಾದಗಳು.